ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ನೀವು ಸಾಯೋ ಟೈಮ್ ಕೂಡ ಮೆನ್ಷನ್ ಆಗಿದೆ. ಅದನ್ನು ಕೈವಲೆ ಕಾಂಡ ಅಂತ ಕರೀತಾರೆ. ಅವರು ಬದುಕಿದ್ದು ಆದರ್ಶಗಳಿಗಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ. ನಾವೇನು ಕಳ್ತೇವೆ ಕಬಾಬ್ಗೆ, ಮತ್ತೇನು ಕಳ್ತೇವೆ ಗೋಬಿ ಮಂಚೂರಿಗೆ. ನಾವು ಇವತ್ತು ಅಳ್ತಿರೋದೇನಕ್ಕೆ? ಪಿಜ್ಜಾ ಬರ್ಗರ್ಗೆ. ಸಣ್ಣ ಆಲದ ಬೀಜದಲ್ಲಿ ದೊಡ್ಡ ಆಲದ ಮರ ಇಲ್ಲವೋ? ಸೂಕ್ಷ್ಮದಲ್ಲಿತ್ತು, ಅದು ಹೊರಹೊಮ್ಮಿತು. ಅಗಾಧವಾದ ವಿದ್ಯೆ. ಜಗತ್ತಿನ ಜನ ಇದರ ಪಾಕ್ಷಿಕವಾದಂಥ ಅಥವಾ ಪಾರ್ಷಿಯಲ್ ಭಾಗಶಃ ಭಾಗಗಳನ್ನು ಗ್ರಹಿಸಿದ್ರೆ ವಿನಃ ಇದರ ಪೂರ್ಣವಾಗಿ ಇದನ್ನು ಅರ್ಥ ಮಾಡಿಕೊಂಡು ಭಾರತೀಯ ಋಷಿಗಳ ಏನು ಮಹಾ ವಿಷಯ ಅಲ್ಲ, ದೊಡ್ಡ ವಿಚಾರ ಅಲ್ಲ. ಈಗ ನಮ್ಮ ಪುರಾಣಗಳಲ್ಲಿ ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ಲೋಕಕ್ಕೆಲ್ಲ ಹೋಗಿ ಬಂದರು ಅಂತಕ್ಕಂಥ ಪ್ರಸ್ತಾಪ ಕೂಡ ಇದೆ. ಜಾಗದಲ್ಲೇ ಇದ್ದಾರೆ. ಅದೆಂಗೆ ಹೋದರು ಅಂತ ಹೇಳಿದ್ರೆ ಅದನ್ನು ಆಸ್ಟ್ರಲ್ ಟ್ರಾವೆಲ್ ಅಂತ ಕರೀತಾರೆ. ಸೂಕ್ಷ್ಮದಲ್ಲಿ ದೇಹವನ್ನು ಬಿಟ್ಟು ಹೋಗ್ತಕ್ಕಂಥದ್ದು. ನಿಮಗೆ ನಿಮ್ಮ ಶರೀರಕ್ಕೆ ಗುರುತ್ವಾಕರ್ಷಣ ಶಕ್ತಿಯನ್ನು ಕಳೆದುಕೊಂಡಾದ ಮೇಲೆ ಇದು ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಲೈಟ್ ಆಗಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿಯೇ ಭೂಮಿ ಮುದ್ದೆ, ಜಲ ಅಲೆ, ಬೆಂಕಿ ಉರಿ, ಡೈನಮಿಕ್ಕು ಡ್ಯಾಶಸ್ಸು, ಮತ್ತು ವಾಯು ಅಂತಕ್ಕಂಥದ್ದು ರೆಕ್ಕೆ, ಪಕ್ಷಿ. ಈ ವಿಶುದ್ಧಿ ಚಕ್ರಕ್ಕೆ ಬಂದುಬಿಟ್ರೆ ಅದು ಓಂಕಾರ ಆಗಿಬಿಡುತ್ತೆ. ಮೇಲ್ಮುಖಕ್ಕೆ ಬರ್ತಾ ಬರ್ತಾ ಅದು ಜ್ಯೋತಿ ರೂಪ ತಳೆದು ಬಿಡುತ್ತೆ. ಆ ಜ್ಯೋತಿ ಪ್ರಯಾಣಿಸುತ್ತೆ ಬೇರೆ ಬೇರೆ ಲೋಕಗಳಿಗೆ. ಇದೇನು ಆಶ್ಚರ್ಯವಾದ ವಿಚಾರ ಅಲ್ಲ. ಇದಕ್ಕೂ ಮಿಕ್ಕಿ ವಿಚಾರಗಳನ್ನು ನಮ್ಮ ವೇದ ಉಪನಿಷತ್ತುಗಳಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಒಂದು ಆಶ್ಚರ್ಯ ನಿಮಗೆ ಸಂಗತಿಯನ್ನು ನಾನು ಹೇಳಬೇಕು ಅಂತ ಹೇಳಿದರೆ, ಅಗಸ್ತ್ಯ ನಾಡಿ ಇದೆ. ಈ ಅಗಸ್ತ್ಯ ನಾಡಿಯಲ್ಲಿ ನಿಮ್ಮ ಹೆಸರು, ನಿಮ್ಮ ಹೆಂಡತಿ ಹೆಸರು, ನಿಮ್ಮ ಮಕ್ಕಳ ಹೆಸರು, ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅವರ ಹೆಸರುಗಳು, ಜೊತೆಗೆ ನಿಮ್ಮ ನೇಚರ್ಗಳು, ಸ್ವಭಾವಗಳು, ಮತ್ತು ನಿಮ್ಮ ಬಣ್ಣ, ನಿಮ್ಮ ಆಕಾರ ಎಲ್ಲವೂ ಹೇಳಿದಲ್ಲದೆ ನೀವು ಸಾಯೋ ಟೈಮ್ ಕೂಡ ಮೆನ್ಷನ್ ಆಗಿದೆ. ಅದನ್ನು ಕೈವಲೆ ಕಾಂಡ ಅಂತ ಕರೀತಾರೆ. ಯಾರು ಓದಲ್ಲ, ನೆಟ್ ಓದೋರು ಇರಬೇಕು, ಓದೋದ್ರ ಅರ್ಥ ಆಗುತ್ತೆ. ಅಂಥ ಅಗಸ್ತ್ಯ ಮಹರ್ಷಿ ಬರೆದಂಥದ್ದು ಅಗಸ್ತ್ಯ ನಾಡಿ. ಹಿಂದೆ ಎಷ್ಟು ಜೀವಕೋಟಿಗಳು ಸೃಷ್ಟಿಯಲ್ಲಿ ಆಗೋಗಿದ್ದಾವೆ, ಈಗ ಎಷ್ಟಿದ್ದಾವೆ, ಮುಂದೆ ಇನ್ನೆಷ್ಟು ಬರ್ತವೆ, ಅಷ್ಟು ಹಣೆ ಬರಲ್ಲ. ಅವನು ಬರೆದಿಟ್ಟಿದ್ದಾನೆ, ಅವನ ತಲೆ ಅಂಥದ್ದಿರಬೇಕು, ಅವನಿಗೆ ಆ ತಿಳುವಳಿಕೆ ಅಂಥದ್ದು ಅಗಸ್ತ್ಯ ಮಹರ್ಷಿಗೆ. ಒಬ್ಬ ಮಹರ್ಷಿಯ ತಲೆ ಇಂಥದ್ದು ಅಂದರೆ ಇನ್ನು ಮಿಕ್ಕವ್ರ ಕಥೆ ಏನು? ವಿಶ್ವಾಮಿತ್ರನ ತಲೆ ಅಂತದ್ದು, ವಸಿಷ್ಠ ವಾಮದಾವ ದೇವಾದಿಗಳ ತಲೆ ಅಂತದ್ದು. ಕೇರೇ ಮಾಡಲಿಲ್ಲ ಭೃಗು ಮಹರ್ಷಿ. ಹೋಗಿದ್ದ ಶ್ರೀನಿವಾಸನ ಎದೆ ಒದ್ದ. ಯಾಕೆ ಒದ್ದೆದು? ಆ್ಯಕ್ಚುಲಿ ಭೃಗು ಮಹರ್ಷಿ ಮಗಳ ಹೆಸರು ಭಾರ್ಗವಿ. ಆ ಭಾರ್ಗವಿಯ ಲಕ್ಷ್ಮಿ. ಆ ಲಕ್ಷ್ಮಿಯನ್ನು ಕೊಟ್ಟಿದ್ದೆ ನಾರಾಯಣನಿಗೆ. ಇವನು ಸೋಮಾರಿಯಾಗಿ ಸುಮ್ಮನೆ ಮಲಗಿದ್ರೆ ಮಾವಾದನು ಸುಮ್ಮನೆ ಇರ್ತಾನೆ ಮಗಳನ್ನ ಕೊಟ್ಟು. ಅದಕ್ಕೋಸ್ಕರ ಅವ್ರಿಗೆ ಅಧಿಕಾರ ಇತ್ತು, ಹೋಗಿ ಒದ್ದ. ಎಲ್ಲರೂ ಒದ್ದಿದ್ದು ಸುಮ್ಮನೆ ಇರ್ತಾಯಿದ್ನ ಅವನು. ಸೊ ಒಬ್ಬ ಮಹರ್ಷಿಗೆ ದೇವರ ಎದೆಗೆ ಹೋಗಿ ಬದೀತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಅವರು ಬಾಳಿ ಬದುಕಿದ್ರು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಅವರು ಬದುಕಿದ್ದು ಆದರ್ಶಗಳಿಗಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ, ಅಹಿಂಸೆಗಾಗಿ, ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ, ಎಲ್ಲರನ್ನೂ ಒಳಿತನ್ನೇ ಬಯಸಿದ್ರು. ಸಮಸ್ತ ಲೋಕಾಹ ಸನ್ಮಂಗಳಾನಿ ಭವಂತು ಅಂದರು. ಅವ್ರಿಗೋಸ್ಕರ ಅವರು ಬಾಳಿ ಬದುಕಲಿಲ್ಲ. ಇವತ್ತೊಂದು ಮಾತಿದೆ, ತನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ. ಅಥವಾ ಸಮಾಜಕ್ಕೆ ಸ್ವಲ್ಪ, ತನಗೆ ಸರ್ವಸ್ವ. ಇಲ್ಲಿ ಸ್ವಲ್ಪನೂ ಇಲ್ಲ, ಸರ್ವಸ್ವನೂ ಇಲ್ಲ. ವಿಚಾರ ಮಾಡೋದು ನೋಡಿ, ಸ್ವಲ್ಪನೂ ಇಲ್ಲ, ಸರ್ವಸ್ವ. ಈ ಹಣದ ಬೆನ್ನೆ ಏರ್ಬಿಟ್ಟು ಹೊರಡ್ತಾ ಇದ್ದೀವಿ. ನಮ್ಮ ಭಾರತೀಯತೆ, ಭಾರತೀಯರ ಶಕ್ತಿ, ಸಾಮರ್ಥ್ಯ, ತಪೋಶಕ್ತಿ, ಅವರ ದಿವ್ಯ ದೃಷ್ಟಿ, ದೂರದೃಷ್ಟಿ, ಅವಘಡಗಳನ್ನು ಹೇಳಿದ್ದು, ಮತ್ತು ನಡೀತಕ್ಕಂಥ ವೈಚಿತ್ರ್ಯ ವಿದ್ಯಮಾನಗಳನ್ನು ಹೇಳಿದ್ದು ದೊಡ್ಡ ವಿಚಾರ ಏನಲ್ಲ. ಇಟ್ ಈಸ್ ದ ಕಾನ್ಸಂಟ್ರೇಷನ್ ಆನ್ ಆಜ್ಞಾ. ಯಾತಕ್ಕೆ ಆಜ್ಞಾದ ಮೇಲೆ ನಮಗೆ ಕೇಂದ್ರೀಕರಣ ಮಾಡೋಕ್ಕಾಗ್ತಾ ಇಲ್ಲ? ನಮ್ಮ ಪರಿಜ್ಞಾನ ಕಿವಿಯ ಮೂಲಕ, ಕಣ್ಣಿನ ಮೂಲಕ, ಮೂಗಿನ ಮೂಲಕ, ನಾಲಿಗೆಯ ಮೂಲಕ, ಚರ್ಮದ ಮೂಲಕ ಪಟಾಪಂಚಲಾಗಿ ಹೊರಮುಖವಾಗಿ ಹರಿದು ಹೋಗ್ತಾ ಇದೆ. ನಮ್ಮವ್ರು ಹೇಳ್ತಾ ಇರ್ತಕ್ಕಂಥದ್ದು ಆಚೆಗೆ ಹರಿದು ಹೋಗ್ತಿರ್ತಕ್ಕಂಥ ಪ್ರಜ್ಞಾಶಕ್ತಿಯನ್ನು ಕೇಂದ್ರೀಕರಿಸು. ಎಲ್ಲಿದೆ? ಸರ್ವಂ ತಸ್ಯ ಪ್ರತಿಷ್ಠಾ
ತಸ್ಮಿನ್ ಸರ್ವಂ ಪ್ರತಿಷ್ಠಿತ, ಎಲ್ಲವೂ ಅಲ್ಲಿ ಪ್ರತಿಷ್ಠಿತವಾಗಿದೆ. ನೀವು ಇವತ್ತು ಏನೇನು ಹೇಳ್ತಾ ಇದ್ದೀರಿ, ಏನೇನು ನೋಡ್ತಾ ಇದ್ದೀರಿ, ಏನೇನು ಕೇಳ್ತಾ ಇದ್ದೀರಿ, ಏನೇನು ಬರೆದಿದ್ದೀರಿ, ಏನೇನು ಓದ್ಕೊತಾ ಇದ್ದೀರಿ, ಅಂತರ್ಮುಖವಾಗಿ ಏನು ನೋಡ್ತಾ ಇದ್ದೀರಿ, ಊರ್ಧ್ವಮುಖವಾಗಿ ಏನು ನೋಡ್ತಾ ಇದ್ದೀರಿ, ಅಧೋಮುಖವಾಗಿ ಏನು ನೋಡ್ತಾ ಇದ್ದೀರಿ, ಸರ್ವತೋಮುಖವಾಗಿ ಏನು ನೋಡ್ತಾ ಇದ್ದೀರಿ, ಬಹಿರ್ಮುಖವಾಗಿ ಏನು ನೋಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಆಜ್ಞಾಚಕ್ರ ಮತ್ತು ಸಹಸ್ರಾರದಲ್ಲಿ ಇದೆ. ನಮ್ಮ ಪ್ರಜ್ಞೆಯನ್ನು ಕೇಂದ್ರೀಕರಣ ಮಾಡ್ತಾ 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 ಎಲ್ಲವೂ ಹೊರಹೊಮ್ಮುತ್ತೆ. ಸಣ್ಣ ಆಲದ ಬೀಜದಲ್ಲಿ ದೊಡ್ಡ ಆಲದ ಮರ ಇಲ್ಲವೋ, ಸೂಕ್ಷ್ಮದಲ್ಲಿತ್ತು, ಅದು ಹೊರಹೊಮ್ಮಿತು. ಅದರಂತೆ ಅಣುರೂಪಿಯಾದಂತಹ ಜೀವಾತ್ಮನ ಅಂತರ್ಗತನಾದವನು ಮಹದ್ರೂಪನಾದ ಪರಮಾತ್ಮನು, ಆ ಪರಮಾತ್ಮನಲ್ಲಿ ಎಲ್ಲವೂ ಕೂಡ ಅಡಗಿದೆ. ನಮ್ಮ ಕೆಲಸ ಇಷ್ಟೇ, ಪರಮಾತ್ಮನ ಮೇಲೆ ಮನಸ್ಸನ್ನು ನಿಲ್ಲಿಸೋದು. ಮಂತ್ರಾಲಯದ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಉಪನಯನ ಆಗೋ ಕಾಲಕ್ಕೆ ಅವರ ತಂದೆಯವರು ಓಂ ಅಂದರು. ಆ ಮಗು ಕೇಳ್ತು, ಅಷ್ಟು ದೊಡ್ಡ ಪರಮಾತ್ಮ ಇಷ್ಟು ಸಣ್ಣ ಅಕ್ಷರದಲ್ಲಿ ಹೇಗೆ ಅಡಗಿದ್ದಾನೆ? ಅಷ್ಟು ದೊಡ್ಡ ಪರಮಾತ್ಮ ಇಷ್ಟು ಸಣ್ಣ ಅಕ್ಷರದಲ್ಲಿ ಹೇಗೆ ಅಡಗಿದ್ದಾನೆ? ಆಲದ ಬೀಜದಲ್ಲಿ ಆಲದ ಮರ ಅಡಗಿರುವ ಹಾಗೆ. ಹಾಗಾದರೆ ಆ ಪರಮಾತ್ಮ ನೋಡಬೇಕಾದ್ರೆ ನಾನೇನು ಮಾಡಬೇಕು? ತಪ್ಪಿಸು, ಪರಿತಪಿಸು, ತಪ್ಪಿಸು, ಪರಿತಪಿಸು. ಪರಿತಪಿಸಿದ್ರೆ ಏನಾಗುತ್ತೆ ಅಂದರೆ ಭಗವಂತನ ದರ್ಶನ ಆಗುತ್ತೆ, ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ನಾಮರೂಪಗಳಿಂದ ಬೇಕಾ ಹಾಗೂ ಕಾಣಿಸ್ಕೊತಾನೆ, ಬೇಡವಾ ಬೆಳಕಿನ ರೂಪದಲ್ಲಿರ್ತಾನೆ. ಅಂತಹ ಪರಮಾತ್ಮನನ್ನು ನಮ್ಮವನಾಗಿ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲ ಸುಲಭ. ಈ ತಪ್ಪಂತ ಹೇಳಿದೆ. ಏನು ತಪ್ಪಂದರೆ ಪರಿತಪಿಸಬೇಕು. ಭಗವಾನ್ ಶ್ರೀರಾಮಕೃಷ್ಣರು ಅದನ್ನೇ ಮಾಡಿದ್ದು. ಅಮ್ಮ ಅಗೋ ಸೂರ್ಯನು ಮುಳುಗುತ್ತಿದ್ದಾನೆ, ನನ್ನ ಒಂದು ದಿನ ವ್ಯರ್ಥವಾಯಿತು, ನಿನ್ನ ದರ್ಶನವಾಗಲಿಲ್ಲ, ತಾಯೇ ದರ್ಶನ ಯಾಕೆ ಕೊಡ್ತೀವಿ? ಬೋರಂತ ಅಳಿಯೋದು. ನಾವೇನು ಕಳ್ತೇವೆ ಕಬಾಬ್ಗೆ, ಮತ್ತೇನು ಕಳ್ತೇವೆ ಗೋಬಿ ಮಂಚೂರಿಗೆ. ನಾವು ಇವತ್ತು ಅಳ್ತಿರೋದು ಏನಕ್ಕೆ? ಪಿಜ್ಜಾ ಬರ್ಗರ್ಗೆ. ಭಗವಂತರಿಗೋಸ್ಕರ ಹತ್ತುವ ಇಲ್ಲ. ಅದಕ್ಕೋಸ್ಕರ ಹೆಣ್ಣಿಗಾಗಿ ಹತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಹತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಹತ್ತವರು ಕೋಟಿ ಕೋಟಿ, ನಿನಗಾಗಿ ಹತ್ತವರನ್ನು ಒಬ್ಬರನ್ನೂ ಕಾಣಿನಲ್ಲೋ ಗುಹೇಶ್ವರ ಅಂದರು ಅಲ್ಲಮ್ಮ ಪ್ರಭುಗಳು. ಸೊ ಭಗವಂತನಿಗೆ ನಾವು ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ತಾತ್ಕಾಲಿಕವಾದ ವಿಚಾರಗಳು ಕೊಡಗಳುಗಟ್ಟಲೆ ನೀರು ಸುರಿಸ್ತೀವಿ, ಕೊನೆಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ನೇಡು ಹಾಕ್ಕೊಬಿಡ್ತೀವಿ. ಅಲ್ಪ ಇದು ಭೂಮವಲ್ಲ. ಭೂಮ ವೈ ತತ್, ಅದು ಭೂಮ. ಧಬ್ರಂ, ಇದು ಅಲ್ಪ. ಏನು ನಾವು ನೋಡ್ತಾ ಇದ್ದೇವೆ ಇದು ಸ್ವಲ್ಪ ಅಲ್ಪ. ನಮ್ಮ ಬಯಕೆ ಭಾರತೀಯರಾದ ನಮ್ಮ ಬಯಕೆ ಏನಿರಬೇಕಾಗಿತ್ತು? ಭೂಮಕ್ಕಾಗಿ, ಅಲ್ಪಕ್ಕಾಗಿ ಇವತ್ತು ಓಡಾಡ್ತಿರ್ತಕ್ಕಂಥ. ಆದ್ದರಿಂದ ಇದ್ಯಾವುದನ್ನು ಕಂಡುಕೊಳ್ಳೋಕ್ಕಾಗ್ತಿಲ್ಲ. ನಮಗೆ ಆಶ್ಚರ್ಯ. ವೀರಬ್ರಹ್ಮೇಂದ್ರ ಸ್ವಾಮಿ, ರುದ್ರಮುನಿ ಕಾಲಜ್ಞಾನ, ಶರಣರ ಕಾಲಜ್ಞಾನ, ಚನ್ನಬಸವಣ್ಣನ ಕಾಲಜ್ಞಾನ, ನಾಸ್ಟ್ರಡಾಮಸ್ನ ಕಾಲಜ್ಞಾನ ನಮ್ಗೆ ಹೆಂಗೆ ಕಾಣುತ್ತೆ ಅಂದರೆ ಈ ದಂತಕಥೆ ಥರ ಕಾಣುತ್ತೆ. ಅಷ್ಟು ಸಮಯ ಬಂದಾಗ ಅದು ಫಲ ಕೊಡೋಕ್ಕೆ ಶುರು ಮಾಡಿದಾಗ ಹೊಡ್ಕೊತೀವಿ. ಅಷ್ಟೊತ್ತಿಗೆಲ್ಲ ಮುಗ್ದೋಗಿರುತ್ತೆ. ಅಷ್ಟೊತ್ತಿಗೇನಾಗಿರುತ್ತೆ? ಎಲ್ಲ ಮುಗ್ದೋಗಿ. ಮೊದಲೇ ಎಚ್ಚೆತ್ಕೊಂಡಿದ್ರೆ ಆಗ್ತಿರ್ಲಿಲ್ವೇ? ಅಲ್ಲ, ಟೈಮ್ ಸರಿ ಮನೆಗೆ ಸೇರ್ಕೊಂಡಿದ್ರೆ ಆ ದಾರಿ ಒಳಗೆ ದಾಳಿ ಮಾಡಿದಂಥ ದರೋಡೆಕೋರ ಕಾಟ ತಪ್ಪಿಸ್ಕೋಬೋದಾಗಿತ್ತಲ್ಲ. ಆ ಕೆಲಸ ನಾವು ಮಾಡಲಿಲ್ಲ. ಮಾಡಿದ್ವಾ? ಇಲ್ಲ. ಅದಕ್ಕೆ ಅಳ್ತಾ ಇದ್ದೀವಿ. ಅಳ್ತಾನೇ ಇರಿ. ಕೆಲವರು ನಗ್ತಾನೆ ಇದ್ದಾರೆ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.